ಸ್ನೇಹಿತರೆ ನಮಸ್ಕಾರ. ಏನಪ್ಪ ಖಾಲಿ ಜಾಗ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇದು ನಮ್ಮ ಶ್ರೀದೇವಿ ಹಾಸ್ಪಿಟಲ್, ತುಮಕೂರಿನ ಶಿರಗೇಟ್ ಬಳಿ ಇರೋಂಥ ಶ್ರೀದೇವಿ ಹಾಸ್ಪಿಟಲ್. ಇವತ್ತು ಸಂಜೆ ನಾವು ಆಫೀಸಿಂದ ಮನೆಗೆ ಹೋಗೋಣ ಅಂತ ಹೊರಟಾಗ ನಮ್ಮ ಬ್ರದರ್ ಒಬ್ಬರು ಕಾಲ್ ಮಾಡ್ತಾರೆ ಶಿರಾಯಿಂದ. ಎಮರ್ಜೆನ್ಸಿ ಒಂದು ಬಾಟಲ್ ಬ್ಲಡ್ ಬೇಕಿದೆ, ಯಾಕಂದರೆ ಅರುಣ್ ಅನ್ನೋ ಒಬ್ಬ ಯುವಕ ಪೈಲ್ಸ್ ಇದರಿಂದ ಅವ್ರಿಗೆ ಬ್ಲಡ್ಡೆಲ್ಲ ಲಾಸ್ ಆಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಹೋಗ್ತೀವಿ. ಶಿವಕುಮಾರ್ ಅನ್ನೋರು ನಮ್ಮ ಸ್ನೇಹಿತರು ಬ್ಲಡ್ ಕೊಡೋಕೆ ಒಪ್ಕೊತಾರೆ. ಹೋಗ್ತಿದ್ದಂಗೆ ಡಾಕ್ಟ್ರು ಮೇಡಮು ಅವ್ರದ್ದು ಏನಿದೆ ಪ್ರೊಸೀಜರ್ ಎಲ್ಲ ಫಾಲೋ ಮಾಡ್ತಾರೆ. ನಮ್ಮ ಕೈಲಾಗಿ ಸೇವೆ ಬ್ಲಡ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಾವು ಇಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದೇನೆಂದರೆ, ಒಬ್ಬ ಮನುಷ್ಯ 55 kg ಕೆಳಗಡೆ ಇದ್ದರೆ 350 ml ಬ್ಯಾಗಲ್ಲಿ ಬ್ಲಡ್ ತೊಗೊತಾರೆ. 55 kgಕ್ಕಿಂತ ಮೇಲಿದ್ದರೆ 450 ml ಬ್ಯಾಗಲ್ಲಿ ಬ್ಲಡ್ ತೊಗೊತಾರೆ. ಇದರಲ್ಲಿ 2 ಬ್ಯಾಗಲ್ಲಿ 120 ml CPD ಅನ್ನೋ ಒಂದು ಅಂಶ ಇರುತ್ತೆ. ಅದು ಹೆಂಗೆ ಅಂದರೆ, CPD ಇರೋದು 35 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ 2 ಥರ ಬ್ಯಾಗ್ ಬರುತ್ತೆ. ಇನ್ನೊಂದು SAGM ಅಂತ, ಅದು 45 ಡೇಸ್. ಒಂದು ಸಲ ನೀವು ಬ್ಲಡ್ ತೊಗೊಂಡ್ರೆ 35 ಡೇಸು CPD ಮಾಡ್ಬೋದು, SAGMನ 45 ಡೇಸ್ ನಾವು ಸ್ಟೋರ್ ಮಾಡ್ಬೋದು. ನಾವೇನು ಬ್ಲಡ್ ಕೊಡ್ತೀವಿ ಅದು 1 ಡೇಯಲ್ಲಿ ನಮ್ಮದು ಸೆಲ್ಸ್ಗಳೆಲ್ಲ ರಿಕವರ್ ಆಗುತ್ತೆ. ನಮ್ಮ ಟೋಟಲ್ ಕೊಟ್ಟಿರೋ ಬ್ಲಡ್ಡು ವಿತಿನ್ 1 ವೀಕಲ್ಲಿ ನಮ್ಗೆ ರಿಕವರ್ ಆಗುತ್ತೆ. ಇನ್ನೊಂದೇನೆಂದರೆ, ಇದರಲ್ಲಿ ಮೇಜರ್ ವಿಚಾರ ಏನಂದರೆ, ಸ್ಮೋಕ್ ಮಾಡಿರೋರು ಒಂದು ಸಲ ಸ್ಮೋಕ್ ಮಾಡಿ ಆಫ್ಟರ್ 4 ಅವರ್ಸ್ ಆದಮೇಲೆ ಕೂಡ ಅವರು ಬ್ಲಡ್ ಕೊಡ್ಬೋದು. ಆದರೆ ಡ್ರಿಂಕ್ ಮಾಡಿರೋಂಥವ್ರು 3 to 4 ಡೇಸ್ ವೆಯ್ಟ್ ಮಾಡಬೇಕು. ನೋಡಿ, ಬ್ಲಡ್ ಕೊಟ್ಟಿದ್ದು ಫಿಲ್ ಆಯಿತು. ಅವ್ರದ್ದು ಏನಿದೆ 350 ml ಬ್ಯಾಗ್ ಫಿಲ್ ಆಯಿತು. ಸ್ನೇಹಿತರು ಅವರಿಗೆ ಒಂದು ಥ್ಯಾಂಕ್ ಯು ಹೇಳಿದ್ರು. ಶಿವಕುಮಾರ್ ನೋಡಿ ಆರಾಮಾಗಿ ನಡ್ಕೊಂಬಂದರು. ಒಂದು ಜ್ಯೂಸ್ ಬಾಟ್ಲು ಕೊಟ್ಟರು ಡಾಕ್ಟ್ರ್ ಕಡೆ ಅಂತೇಳಿ. ನಾವು ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿದ್ರೆ, ನಮ್ಮ ಶಿವಕುಮಾರ್ ಅವರು ಸ್ಟೆಪ್ಸಲ್ಲೇ ನಡ್ಕೊಂಬಂದರು. ಭಾರಿ ಗಟ್ಟಿ ಇದ್ದಾರೆ ಮನುಷ್ಯ. ಹ್ಯಾಟ್ಸ್ ಟು ಶಿವಕುಮಾರ್. ಆಚೆ ಬಂದು ನೋಡಿದ್ರೆ ಕತ್ಲಾಗಿತ್ತು. ನಮ್ಮ ಕಾರಲ್ಲಿ ಸೇಫಾಗಿ ಶಿವಕುಮಾರ್ ಅವ್ರನ್ನ ಸೀದಾ ಕರ್ಕೊಂಬಂದು, ಪಾಪ ಅವ್ರ ಬೈಕ್ ಎಲ್ಲಿದೆ ಅಲ್ಲಿವರೆಗೂ ನಾವು ಡ್ರಾಪ್ ಮಾಡಿದ್ವಿ. ಬಟ್ ಇಲ್ಲೊಂದು ವಿಚಾರ ಏನು ಗೊತ್ತಾಗುತ್ತೆ ಅಂದರೆ, ಬ್ಲಡ್ ಕೊಡೋದು ಒಂದು ಸಾಧಾರಣ ವಿಚಾರ ಅಲ್ಲ. ಒಂದು ಬ್ಲಡ್ಡಿಂದ ಒಂದು ಸಲ ಬ್ಲಡ್ ಕೊಟ್ಟರೆ ಅದು ನಮಗೆ 3 ಜನಕ್ಕೆ ಯೂಸ್ ಆಗುತ್ತೆ. ಅದು ಯಾವ ಥರ ಅಂದರೆ, PRBC, FFP, ಪ್ಲೇಟ್ಲೆಟ್ಸ್ ಅಂತ 3 ಇವೆಂಟ್ಸ್ ಥರ ಡಿವೈಡ್ ಮಾಡಿಬಿಟ್ಟು ಅದನ್ನು ಸರ್ಕ್ಯುಲೇಟ್ ಮಾಡ್ತಾರೆ ಒಬ್ಬ ಮನುಷ್ಯ ಮೀನ್ಸ್ 3 ಜನಕ್ಕೆ ಯೂಸ್ ಆಗುತ್ತೆ ಅದು. ಮೆಡಿಕಲ್ ಟರ್ಮ್ಸಲ್ಲಿ ಅದಕ್ಕೆ ನಾನಾ ರೀತಿ ಪ್ರೊಸೀಜರ್ಸ್ ಇದೆ ನೋಡಿ ನಮ್ಮ ಶ್ರೀದೇವಿ ಹಾಸ್ಪಿಟಲ್ಲು ತುಮಕೂರು. ಅಲ್ಲಿಂದ ನಾವು ಶ್ರೀದೇವಿಯಿಂದ ಶಿರಾಗೇಟ್ ಮಾರ್ಗವಾಗಿ ನಮ್ಮ ಯಾರು ಬ್ಲಡ್ ಕೊಟ್ಟರು ಶಿವಕುಮಾರ್ ಅವರು ತುಂಬ ಖುಷಿಯಾಗಿ ಇದ್ದರು. ಸ್ವಲ್ಪನೂ ಸ್ಟ್ರೈನ್ ಅನ್ನಿಸ್ಲಿಲ್ಲ. ನನ್ನ ಸ್ನೇಹಿತರು ಕೂಡ ನನ್ನ ಜೊತೆ ಇದ್ದರು. ಸೀದಾ ಕರ್ಕೊಂಬಂದು ಶಿವಕುಮಾರ್ ಅವ್ರನ್ನ ಅವರ ಬೈಕ್ ಇತ್ತು ಅಲ್ಲಿಗೆ ಡ್ರಾಪ್ ಮಾಡಿದ್ವಿ. ಧನ್ಯವಾದಗಳು ಸ್ನೇಹಿತರೆ.